ನಮಸ್ಕಾರ ದೇವರು. ನಾವು ಇವಾಗ ಮಾತಾಡೋಣ ಬಿಗ್ ಬಾಸ್ ಕೊಡುವಂತಹ ಮಿಡ್ ಮೀಟ್ ಎಲಿಮಿನೇಟ್ ಬಗ್ಗೆ. ಸೊ ಇವಾಗಿರುವಂಥ ಕ್ಯಾಂಡಿಡೇಟ್ಗಳಲ್ಲಿ ಮಿಡ್ ವೀಕ್ ಎಲಿಮಿನೇಟ್ ಯಾರಾಗ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ಅದ್ರ ನೋಡೋದಕ್ಕೂ ಮೊದಲೇ ಇವಾಗ ಏನು ಫೆನಾಲೆಗೆ ಹೋಗಬೇಕಾಗಿದೆ 6 ಜನ ಕ್ಯಾಂಡಿಡೇಟ್. ಅದರಲ್ಲಿ ಆಲ್ರೆಡಿ ಒಬ್ಬರು ಧನುಷ್ ಅವರು ಹೋಗಿದ್ದಾರೆ. ಸೊ ಇನ್ನು ಮಿಕ್ಕಿರೋ 5 ಜನ ಹೋಗ್ಬೇಕಿತ್ತು. ಬಟ್ ಇವಾಗ ಪ್ರೆಸೆಂಟ್ 6 ಜನ ಇದ್ದಾರೆ. ಆ 6 ಜನರಲ್ಲಿ ಈ ಮಿಡ್ ವೀಕ್ ಏನಿದೆ ನಾಮಿನೇಟ್ ಆಗೋದು, ಅದರಲ್ಲಿ ಯಾರಾದರೂ ಒಬ್ರು ಆಗ್ತಾರೆ. ಸೊ ಅದರಲ್ಲಿ ಯಾವ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ನಾವು. ಮತ್ತು ಇವಾಗ ಏನಿದೆ, ಇವಾಗ ಲಾಸ್ಟ್ ಈ ವೀಕ್ ಏನಿದೆ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟೊಂದೇನು ಗೇಮ್ ಏನಿರೋದಿಲ್ಲ. ಇವಾಗ ಇದುವರೆಗೂ ಯಾರು ಬಿಗ್ ಬಾಸಲ್ಲಿ ಇದ್ದೋಗಿದ್ರೋ ಅಂಥ ಕ್ಯಾಂಡಿಡೇಟ್ಗಳು ಮಧ್ಯೆ ಬರ್ತಿರ್ತಾರೆ. ಸೊ ಅವ್ರ ಜೊತೆ ಎಂಜಾಯ್ ಮಾಡೋದಷ್ಟೇ ಈ ವೀಕಿನ ಕೆಲಸವಾಗಿರುತ್ತದೆ. ಮತ್ತು ಲಾಸ್ಟ್ ವೀಕ್ ಏನಿತ್ತು ಅದೆಲ್ಲ ಆಲ್ಮೋಸ್ಟ್ ಏನಿದೆ ಗೇಮು ಅದ್ರ ಬಗ್ಗೆನೇ ಇಂಪಾರ್ಟೆಂಟ್ ಆಗಿತ್ತು, ಫೋಕಸ್ ಮಾಡ್ತಾಯಿದ್ರು. ಸೊ ಇವಾಗ ಇರುವಂತಹ 6 ಜನ ಕ್ಯಾಂಡಿಡೇಟ್ಗಳಲ್ಲಿ ಯಾರು ಮಿಡ್ ವೀಕಲ್ಲಿ ನಾಮಿನೇಟ್ ಆಗ್ತಾ ಹೋಗ್ತಾರೆ. ಸೊ ನೋಡ್ತಾ ಹೋಗೋಣ. ಇವಾಗ ಆಲ್ರೆಡಿ ಧನುಷ್ ಟಾಪ್ 6 ಒಂದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಉಳಿದಿರುವಂತಹ 6 ವಿಕೆಟ್ಗಳಲ್ಲಿ ಸೊ ಗಿಲ್ಲಿ ನಟ ಅವರಂತೂ ಆಲ್ರೆಡಿ ಅವ್ರ ಫ್ಯಾನ್ಸ್ ಬ್ಯಾಕ್ಗ್ರೌಂಡಿಂದ ಅವ್ರು ಯಾವುದೇ ಕಾರಣಕ್ಕೂ ಆಚೆಗೆ ಹೋಗೋದಿಲ್ಲ. ಯಾಕೆಂದರೆ ಇವಾಗ ಬಿದ್ದಿರೋ ವೋಟಿಂಗಲ್ಲಿ ನಂಬರ್ 1ನಲ್ಲಿರುವಂಥದ್ದೇ ಗಿಲ್ಲಿ ನಟ ಅವರು. ಏನಿವತ್ತು ವೋಟಿಂಗ್ ಆಗಿದೆ ಇದರಲ್ಲಿ ಅವರಿಗೆ 1,30,00,000 ವೋಟಿಂಗ್ ಬಿದ್ದಿದೆ, ಪ್ರೆಸೆಂಟ್ ಬಿದ್ದಿರೋ ವೋಟುಗಳಲ್ಲಿ. ಸೊ ಎಸ್ಟರ್ಡೇ ಏನು 11 PM ಓಪನ್ ಆಗಿತ್ತೋ ಅಲ್ಲಿಂದ ಇಲ್ಲಿವರೆಗೂ ನಡೆದಿರುವಂಥ ವೋಟಲ್ಲಿ. ಮತ್ತು ನಂತರವಾದ ಸೆಕೆಂಡ್ ಒನ್ನಲ್ಲಿ ಬಂದ್ಬಿಟ್ಟು ರಕ್ಷಿತ್ ಶೆಟ್ಟಿ ಅವರಿದ್ದಾರೆ. ಸೊ ಅವರಿಗೂ ಅಷ್ಟೇ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ. ಜೊತೆಗೆ ಅವರು ಕೂಡ ಒಳ್ಳೆ ಗೇಮಿಂಗ್ ಕವರ್ ಮಾಡ್ತಿದ್ದಾರೆ. ಸೊ ಅವರು ಯಾವುದೇ ಕಾರಣಕ್ಕೂ ಹೋಗುವಂಥ ಚಾನ್ಸ್ ಇಲ್ಲ. ಯಾಕೆಂದರೆ ಇವಾಗ ಪ್ರೆಸೆಂಟಲ್ಲಿ ಅವ್ರಿಗೂ 58 ಲಕ್ಷವರೆಗೂ ವೋಟಿಂಗ್ ಬಿದ್ದಿದೆ. ಆಫ್ಟರ್ ಸೆಕೆಂಡ್ ಅಶ್ವಿನಿ ಅವರು ಅಷ್ಟೇ ಯಾವುದೇ ಕಾರಣಕ್ಕೂ ಔಟ್ಸೈಡ್ ಹೋಗುವಂಥ ಚಾನ್ಸ್ ಇಲ್ಲ. ಥರ್ಡ್ ಒನ್ನಲ್ಲಿ ಅವರೇ ಬಂದಿದ್ದಾರೆ ಇವಾಗ. ಸೊ ಅವ್ರಿಗೂ 47 ಲಕ್ಷವರೆಗೂ ವೋಟಿಂಗ್ ಆಗಿದೆ ಇವಾಗ ಆಗಿರೋವರೆಗೂ ಪ್ರೆಸೆಂಟಿಂಗಲ್ಲಿ. ಸೊ ಆಫ್ಟರ್ ನೆಕ್ಸ್ಟ್ ಇನ್ನು ಇರುವಂತಹ 3 ಮೇನ್ ಕ್ಯಾಂಡಿಡೇಟ್ಗಳು. ಈ 3 ಮೇನ್ ಕ್ಯಾಂಡಿಡೇಟ್ಗಳಲ್ಲಿ ಯಾರು ಬೇಕಾದ್ರೂ ಮಿಡ್ ವೀಕಲ್ಲಿ ನಾಮಿನೇಟ್ ಆಗಿ ಔಟ್ಸೈಡ್ ಹೋಗ್ಬೋದು. ಸೊ ಯಾರು ಅವರು ಅಂತ ನಾವು ನೋಡ್ತಾ ಹೋದರೆ ಧ್ರುವಂತ್, ಕಾವ್ಯ, ರಘು ಈ 3 ಜನಗಳಲ್ಲಿ ಯಾರು ಬೇಕಾದ್ರೂ ಮಂಗಳವಾರದೊಳಗಡೆ ನಾಮಿನೇಟ್ ಆಗಿ ಔಟ್ಸೈಡ್ ಹೋಗ್ತಾರೆ. ಸೊ ಇನ್ನು ಉಳಿದಂಥ ಸ್ಪರ್ಧಿಗಳು ಟಾಪ್ 6ಅಲ್ಲಿ ಇರ್ತಾರೆ. ಇವಾಗ ನಾವು ನೋಡ್ತಾ ಹೋದರೆ ಪ್ರೆಸೆಂಟ್ ಇರುವಂಥ ಸಿಚುವೇಷನಲ್ಲಿ ಧ್ರುವಂತ್ ಏನಿದ್ದಾರೆ ಅವ್ರಿಗೆ ಈ ವಾರದ ಲಾಸ್ಟ್ ವೀಕಲ್ಲಿ ಏನು ಬಂತು ಶನಿವಾರ ಕಿಚ್ಚನ ಚಪ್ಪಾಳೆ, ಅದರಿಂದ ಅಭಿಮಾನಿಗಳಿಗೆ ಆಗಿರ್ಬೋದು, ಜನಗಳಿಗೆ ಆಗಿರ್ಬೋದು ತುಂಬ ಒಂಥರ ಏನೋ ಲೈಕ್ ಆಗಿಲ್ಲ, ಇಷ್ಟ ಆಗಿಲ್ಲ ಅವರು. ಯಾಕೆಂದರೆ ಆ ಚಪ್ಪಾಳೆಗೆ ಯೋಗ್ಯನಲ್ಲ ಅನ್ನೋದೇನೋ ಬಂದಿದೆ ಆ್ಯಕ್ಚುಲಿ. ಹಂಗಾಗಿ ಇವಾಗ ಪ್ರೆಸೆಂಟ್ ಬರ್ತಿರುವಂತಹ ವೋಟಿಂಗ್ ಏನಿದೆ ಅದರಲ್ಲಿ ತುಂಬ ಲೋ ಪೊಸಿಷನಲ್ಲಿರೋದೇ ಪ್ರೆಸೆಂಟ್ ಇವಾಗ ಧ್ರುವಂತ್ ಅವರು. ಸೊ ಇವಾಗ 4th ಒನ್ ಯಾರು ಬರ್ತಾರೆ ಅಂದರೆ ಕಾವ್ಯ ಇದ್ದಾರೆ. ಸೊ ಕಾವ್ಯ ಅವರು ಏನಪ್ಪ ಲಾಸ್ಟ್ ಒಂದು 2 ವೀಕಿಂದ ನಾವು ನೋಡ್ತಾ ಇದ್ದೀವಿ, ಸ್ಟಾರ್ಟಿಂಗಿಂದ ಗಿಲ್ಲಿ ಜೊತೆ ಇದ್ದಂಥವರು, ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದವರು. ಸೊ ಅವರು ಮಾಡುವಂತಹ ತಮಾಷೆಗಳನ್ನೆಲ್ಲ ಓಕೆ ಮಾಡ್ತಾ ಇದ್ದಂಥವ್ರು ಇವಾಗ 2 ವೀಕಲ್ಲಿ ಅವ್ರು ಆಟ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ಗಿಲ್ಲಿ ಫ್ಯಾನ್ಸ್ಗಳಾಗಿರ್ಬೋದು ಮತ್ತು ಬಿಗ್ ಬಾಸ್ ನೋಡುವಂಥ ಜನಗಳಾಗಿರ್ಬೋದು ಅವ್ರುಗಳ ಮನುಷ್ಯಲ್ಲೆಲ್ಲ ಏನೋ ಒಂಥರ ಆಟ ಆಡ್ತಿದ್ದಾಳೆ ಕಾವ್ಯ, ಸಂದರ್ಭಕ್ಕೆ ತಕ್ಕಂತೆ ಚೇಂಜ್ ಆಗ್ತಿದ್ದಾಳೆ ಅನ್ನೋದು ಎಲ್ಲರ ಮನಸ್ಸಲ್ಲೂ ಬಂದಿದೆ. ಸೊ ಅವ್ರಿಗೂ ಈಗ ನಡುವೆ ಸ್ವಲ್ಪ ವೋಟ್ ಕೂಡ ಕಮ್ಮಿ ಆಗಿದೆ. ಅವ್ರೂ ಕೂಡ ನಾಮಿನೇಟ್ ಆಗ್ಬೋದು. ಆದರೆ ಈ ಮಂಗಳವಾರ ಆಗ್ತಾರೆ. ಏನಕ್ಕಪ್ಪ ಅಂದರೆ ವೀಕ್ ಎಂಡಲ್ಲಿ ಏನಿದೆ, ಸೊ ಸಾಟರ್ಡೇ ಒಬ್ಬರು ಮತ್ತು ಸಂಡೇ ಒಬ್ಬರು, ಇವಾಗ 2 ಕ್ಯಾಂಡಿಡೇಟ್ ವೀಕೆಂಡಲ್ಲಿ ನಾಮಿನೇಟ್ ಮಾಡ್ತಾರೆ ಅಂದ್ಕೊಂಡಿದ್ರು. ಬಟ್ ಎಲ್ಲರೂ ಟಾಪ್ 6ಗೆ ಬರೋದಕ್ಕೆ ಸೊ ಆಲ್ರೆಡಿ ಒಂದು ವಿಕೆಟು ಧನುಷ್ ಅವರು ಸೆಲೆಕ್ಟ್ ಆಗಿದ್ರು. ಮತ್ತು 6 ಜನ ಏನಪ್ಪ ಅಂದರೆ ವೋಟಿಂಗ್ ಚೆನ್ನಾಗಿ ಬಿದ್ದಿದೆ ಉದ್ದೇಶದಿಂದ. ಸೊ ಮಿಕ್ಕಿದಂಥ 6 ಜನ ಕೂಡ ಬಂದಿದ್ದಾರೆ. ಅವ್ರನ್ನ ಮಿಡ್ ವೀಕಲ್ಲಿ ನಾಮಿನೇಟ್ ಮಾಡೋದಕ್ಕೋಸ್ಕರ ಬಿಗ್ ಬಾಸು ಯಾವುದೇ ತೊಂದರೆ ಇಲ್ದೇ ತಗೊಂಡು ಬಂದಿದ್ದಾರೆ. ರಶಿಕ್ ಅವ್ರು ಏನಿದ್ರು ಅವರೊಬ್ಬರು ಮಾತ್ರ ನಾಮಿನೇಟ್ ಮಾಡಿದರು. ಹಂಗಾಗಿ ಮಿಕ್ಕಿದಂಥ ಕ್ಯಾಂಡಿಡೇಟಿಗೆ ಸ್ವಲ್ಪ ದಿನ ಇನ್ನೂ ಸ್ಟೇ ಆಗೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಅವಕಾಶ ಸಿಕ್ಕಿತ್ತು. ಸೊ ಇವಾಗ 3 ಡೇಸ್ ಆದಮೇಲೆ ಏನಿದೆ ಅದನ್ನು ನಾಮಿನೇಟ್ ಮಾಡಿ ಆಚೆ ಕಳಿಸುವಂಥ ಚಾನ್ಸ್ ಇದೆ. ಸೊ ಅದರಲ್ಲಿನೂ ಕೂಡ ಕಾವ್ಯ ಅವರು ಹೋಗುವಂಥ ಚಾನ್ಸು ಕೂಡ ತುಂಬಾ ಇದೆ. ಏಕೆಂದರೆ ಫ್ಯಾನ್ಸ್ ಆಗಿರ್ಬೋದು ಮತ್ತು ಗಿಲ್ಲಿ ಫ್ಯಾನ್ಸೇ ಆಗಿರ್ಬೋದು
ತುಂಬ ಏನೋ ಒಂದು ಮನಸ್ಥಿತಿಯಿಂದ ನೋಡ್ತಾ ಇದ್ದಾರೆ. ಸೊ ಇವರು ಗೇಮ್ಗೋಸ್ಕರ ಏನಾರ ಗಿಲ್ಲಿ ಯೂಸ್ ಮಾಡ್ಕೊಂಡ್ರ ಅನ್ನೋವಂಥ ಮನಸ್ಥಿತಿಯಿಂದನೇ ಕಾವ್ಯನ ನೋಡ್ತಾ ಇದ್ದಾರೆ. ಸೊ ಅವರು ಕೂಡ ಇವಾಗ ಪ್ರೆಸೆಂಟ್ ಇರೋ ವೋಟಿಂಗಲ್ಲಿ 46 ಲ್ಯಾಕಿಗೆ ಬಂದು ನಿಂತಿದೆ. ಸೊ ಆಫ್ಟರ್ ನೆಕ್ಸ್ಟು ರಘು ಅಣ್ಣವರು ಅಷ್ಟೇ ಸ್ವಲ್ಪ ವೀಕ್ ಆದ್ರೇನೋ ಗೇಮಲ್ಲಿ ಅನ್ನೋ ಒಂದು ಇದಿದೆ ಮನ್ಸ್ಗಳಿಗೆ. ಅದು ಬಿಟ್ಟರೆ ಮಿಕ್ಕದ್ದೆಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಅವರು ಕೂಡ. ಸೊ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಅವ್ರದ್ದು ಇವಾಗ ಪ್ರೆಸೆಂಟ್ ಇರೋದ್ರಲ್ಲಿ 42 ಲ್ಯಾಕ್ವರೆಗೂ ವೋಟಿಂಗ್ ಆಗಿದೆ. ಆಫ್ಟರ್ ಲಾಸ್ಟ್ ಒನ್ ಬಂದ್ಬಿಟ್ಟು ಧ್ರುವ್ ಅಂತ ನಾವೇನು ಹೇಳಿದ್ವಿ. ಸೊ ಅವ್ರಿಗೆ ಕಿಚ್ಚವನ್ನ ಚಪ್ಪಾಳೆ ಬಿದ್ದಾಗಿಂದ ಕೂಡ ಜನಗಳಿಗೇನೆ ಒಂಥರ ಬೇಜಾರಾಗಿದೆ, ಇವರು ಅದಕ್ಕೆ ಲಾಯಕ ಇಲ್ವಾ ಅನ್ನೋ ಅಂಥದ್ದಾಗ್ಬಿಟ್ಟಿದೆ. ಸೊ ಹಂಗಾಗಿ ಅವ್ರಿಗೆ ವೋಟಿಂಗು ಕೂಡ ತುಂಬ ಕಡಿಮೆ ಆಗಿದೆ ಅಂತ ಹೇಳ್ಬೋದು. 16 ಲಕ್ಷ ಆಗಿತ್ತು, ಇವಾಗ ಪ್ರೆಸೆಂಟ್ ಇರೋದ್ರಲ್ಲಿ 18 ಲಕ್ಷ ವೋಟಿಂಗ್ ಆಗಿದೆ. ಸೊ ಈ 3 ಕ್ಯಾಂಡಿಡೇಟಲ್ಲಿ ಮಂಗಳವಾರದಲ್ಲಿ ಮಿಡ್ ವೀಕ್ ನಾಮಿನೇಟ್ ಏನಿದೆ ಅದರಲ್ಲಿ 3 ಕ್ಯಾಂಡಿಡೇಟಲ್ಲಿ ಮೇ ಬಿ ಎಲ್ಲ ಹೇಳೋ ಪ್ರಕಾರ ಕಾವ್ಯ ಆರ್ ಧ್ರುವ್ ಅಂತ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ನೋಡ್ತಾ ಹೋಗೋಣ, ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಬಟ್ ಈ 3 ಕ್ಯಾಂಡಿಡೇಟ್ಗಳಲ್ಲಿ ಮೇ ಬಿ ಕಾವ್ಯ ಧ್ರುವ್ ಅಂತ ಇವರಿಬ್ಬರಲ್ಲಿ ಯಾರಾದರೂ ನಾಮಿನೇಟ್ ಆಗ್ತಾರೆ ಮಂಗಳವಾರ. ಮತ್ತು ಬುಧವಾರ ಏನಿದೆ ಮತ್ತೆ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರು ಮಿಸ್ ಮಾಡೋಕೆ ಹೋಗಬೇಡಿ, ಮತ್ತೆ ವೋಟಿಂಗ್ ಮಾಡಿ, ನಿಮ್ಮ ಇಷ್ಟವಾದ ಫೇವ್ರೇಟ್ ಕ್ಯಾಂಡಿಡೇಟನ್ನು ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ದೆನ್ ಫೈನಲ್ ಆಗಿ ನನ್ನ ಸಪೋರ್ಟ್ ಅಂತೂ ಗಿಲ್ಲಿಗೇನೆ. ಸೊ ಹಂಗನ್ಬಿಟ್ಟು ನಾನು ಗಿಲ್ಲಿ ಹಣ್ಣನ್ನ ಎಲ್ಲೂ ಹೊಗ್ಳುಕೊಳ್ಳೋಕ್ಕೆ ಹೋಗಿಲ್ಲ, ಮತ್ತು ಅವ್ರನ್ನ ಪಟ್ಟಕ್ಕೇರ್ಸೋಕ್ಕಂತೂ ಹೋಗಿಲ್ಲ. ಪ್ರೆಸೆಂಟ್ ಏನಿದೆ ಸಿಚುವೇಶನ್ ಅದ್ರ ಬಗ್ಗೆ ಮಾತ್ರ ಮಾತಾಡಿದ್ದೀನಿ. ಸೊ ನೀವು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಿಮ್ಮ ಫೇವ್ರೇಟ್ ಸ್ಪರ್ಧಿಗೇನೆ ಆದಷ್ಟು 99 ವೋಟ್ಗಳನ್ನ ಒಬ್ರಿಗೇನೆ ಕೊಡೋಕೆ ಇದು ಮಾಡಿ. ಫೆನಲ್ ಆಗಿರೋದ್ರಿಂದ ಸುಮ್ಮನೆ ಡಿವೈಡ್ ಮಾಡೋಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್.